ತಂದಾನಿ ತಾನಿ ನಾನಿ ತಂದಾನೇ ನಾನಿ ತಾನ. ಕೃಷಿ ವಾರ್ತೆಯಲ್ಲಿ ವಿವಿಧ ಮಾಹಿತಿಗಳನ್ನು ತಿಳಿದುಕೊಂಡ್ರಿ. ಈಗ ಸಮಗ್ರ ಮಾಹಿತಿಯನ್ನ ತಿಳಿದುಕೊಳ್ಳೋ ಸಮಯ. ಇತ್ತೀಚೆಗೆ ಬಿಟಿ ಹತ್ತಿಯಲ್ಲಿ ಗುಲಾಬಿ ಕಾಯಿ ಕೊರಕ ನಿಯಂತ್ರಣಕ್ಕೆ ವಿನೂತನ ತಂತ್ರಜ್ಞಾನ ಸ್ಪ್ಲಾಟ್ ಎಂಬ ವಿಷಯದ ಕುರಿತಾಗಿ ಕ್ಷೇತ್ರೋತ್ಸವ ನಡೆಯಿತು. ರಾಯಚೂರಿನ ಮರ್ಚಟಾಳ ಗ್ರಾಮದಲ್ಲಿ ನಡೆದ ಈ ಕ್ಷೇತ್ರೋತ್ಸವದ ವಿಶೇಷತೆಗಳೇನಾಗಿತ್ತು ಅನ್ನೋದ್ರ ಬಗ್ಗೆ ತಿಳಿಬೇಕಾ? ತಡ ಮಾಡೋದು ಬೇಡ, ಹಾಗಾದ್ರೆ ಕ್ಷೇತ್ರೋತ್ಸವಕ್ಕೆ ಹೋಗ್ಬರೋಣ ಬನ್ನಿ. ಹತ್ತಿ ಒಂದು ವಾಣಿಜ್ಯ ಬೆಳೆ. ಬಿಟಿ ಹತ್ತಿಯಲ್ಲಿ ಹೆಚ್ಚು ಹಾನಿ ಉಂಟು ಮಾಡುವುದು ಗುಲಾಬಿ ಕಾಯಿ ಕೊರಕ ಕೀಟ. ಸ್ಪ್ಲಾಟ್ ಎಂಬ ವಿನೂತನ ಪದ್ಧತಿಯಿಂದ ಈ ಕೀಟದ ಹತೋಟಿ ಮಾಡುವ ಬಗ್ಗೆ ಅರಿವು ಮೂಡಿಸಲು ರಾಯಚೂರು ಕೃಷಿ ವಿಶ್ವವಿದ್ಯಾಲಯ, ಮಾನ್ವಿ ಮತ್ತು ರಾಯಚೂರು ಕೃಷಿ ಇಲಾಖೆ, ಹೈದರಾಬಾದ್ನ ಎಟಿಜಿಸಿ ಬಯೋಟೆಕ್ ಪ್ರೈವೇಟ್ ಲಿಮಿಟೆಡ್ ಸಂಯುಕ್ತವಾಗಿ ರಾಯಚೂರಿನ ಮರ್ಚಟಾಳ್ ಗ್ರಾಮದ ರೈತರಾದ ವೆಂಕಟೇಶ ರೆಡ್ಡಿ ಅವರ ಹತ್ತಿ ಹೊಲದಲ್ಲಿ ಕ್ಷೇತ್ರೋತ್ಸವ ಏರ್ಪಡಿಸಲಾಗಿತ್ತು. ತಜ್ಞರಾದ ಡಾಕ್ಟರ್ ಎಜಿ ಶ್ರೀನಿವಾಸ್ ಅವರು ಮಾತನಾಡಿ, ಈ ಕೀಟವು ಬಿಟಿ ಹತ್ತಿ ಬೆಳೆಯನ್ನ ಹೆಚ್ಚು ಹಾನಿಗೊಳಿಸುತ್ತಿದೆ. ಆದ ಕಾರಣ ಕೀಟ ಕುಟುಂಬ ನಿಯಂತ್ರಣ ಸ್ಪ್ಲಾಟ್ ಎಂಬ ಅಂಟು ರೂಪದ ಔಷಧಿಯನ್ನ ಹಚ್ಚುವುದರಿಂದ ಗುಲಾಬಿ ಕಾಯಿ ಕೊರಕವನ್ನ ನಿಯಂತ್ರಿಸಬಹುದಾಗಿದೆ ಎಂದರು. ಈ ಹಂಟನ್ನ ಈ ತರ ಸ್ಪೂನ್ ನಲ್ಲಿ ತಗೊಂಡು ಇಂಥ ಸ್ಪೂನ್ ನಲ್ಲಿ ಯಾವಾಗ ಬೆಳೆ 35ರಿಂದ 40 ದಿವಸ ಇದ್ದಾಗ ಮೇಲೆ ಹಿಂಗ ನೇತು ಹಾಕ್ಬಿಡೋದು, ಹಿಂಗೆ ಟೊಂಗೆಗೆ ಹಾಕಿಬಿಡೋದು. ಹಾಕಿದಾಗ ಅದರಿಂದ ವಾಸನೆ ಏನು ಬರುತ್ತಲ್ಲ, ಮೊದಲಿಗೆ ಹಚ್ಚಿದಾಗ ಹಸಿ ಇರ್ತದೆ, ಕೈಗೆ ಹತ್ತದದು. ಇದರಿಂದ ಏನಪ್ಪ ಅಂತಂದರೆ ಇದು ಹೆಣ್ಣು ಪತಂಗ ಬಿಡ್ತಕ್ಕಂಥ ಒಂದು ವಾಸನೆ ಇದರಲ್ಲಿ ಇರುತ್ತೆ. ಇನ್ನೊಮ್ಮೆ ಹೇಳ್ತೀನಿ, ಹೆಣ್ಣು ಪತಂಗ ಏನು ಗುಲಾಬಿ ಕಾಯಿ ಕೊರಕದ ಹೆಣ್ಣು ಪತಂಗ ಬಿಡುತ್ತಲ್ಲ ವಾಸನೆ, ಆ ಕೆಮಿಕಲ್ಲು ಇದರಲ್ಲಿ ಹಾಕಿದ್ದಾರೆ, ಅಂಟು ಪದಾರ್ಥದಲ್ಲಿ ಇರುತ್ತೆ. ಅದನ್ನು ನಾವು ಈ ಥರ ಹಾಕಿ ಇಟ್ಟಾಗ ಇದರಿಂದ ಕೆಮಿಕಲ್ ಏನು ಬರುತ್ತಲ್ಲ ವಾಸನೆ, ಅದಕ್ಕೆ ಗಂಡನ್ನು ಅಟ್ರಾಕ್ಟ್ ಮಾಡುತ್ತೆ. ಹೌದಿಲ್ಲ? ಗಂಡು ಹೆಣ್ಣು ಕೂಡಿದಿರ್ತಾನೆ ಮತ್ತೆ ಸಂತಾನೋತ್ಪತ್ತಿ ಆಗ್ಬೇಕಾದ್ರೆ, ಹೌದಿಲ್ಲ? ಅದಕ್ಕೆ ಹೇಳ್ತಾರೆ, ಎಲ್ಲಿ ಹೋಗಿದ್ದೆಪ್ಪ ಅಂದ್ರೆ ಇಲ್ಲ ಹೆಣ್ಣು ನೋಡೋಕೆ ಹೋಗಿದ್ದು ಅಂತ ಹೇಳ್ತಾರೆ. ಹೆಣ್ಣಿದ ಕಡೆ ಗಂಡು ಹೋಗ್ಬೇಕು, ಹೌದಿಲ್ಲ? ಗಂಡಿದ ಕಡೆ ಹೆಣ್ಣು ಬರುತ್ತಾ? ಇಲ್ಲ ತಾನೆ, ಅದು ಇನ್ನೂ ನಡಿಲಿಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ಹೆಣ್ಣು ಕಡೆನೇ ಹೋಗುತ್ತೆ ಗಂಡು ಹುಡ್ಕೊಂಡು. ಆವಾಗ ಇಲ್ಲಿ ಹೆಣ್ಣಿದೆ ಅಂತ ತಿಳ್ಕೊಂಡು ಬಂದಾಗ ಅದ್ರ ಕೈಗೆ ಕಾಲುಗಳಿಗೆ ಹತ್ತತ್ತದು. ಯಾವಾಗ ಇನ್ಶಿಯಲ್ ಹಚ್ಚಿದಾಗ ಮೆತ್ತಗಿರುತ್ತಲ್ಲ, ಕಾಲಿಗೆ ಹತ್ತುತ್ತದೆ. ಅಲ್ಲಿ ಅದು ಕನ್ಫ್ಯೂಸ್ ಆಗುತ್ತೆ, ಹೆಣ್ಣಿಲ್ಲಲ್ಲ ನಾನು ಸುಮ್ಮನೆ ವಾಸನೆಗೆ ಬಂದಿಲ್ಲ ಅಂತ ತಿಳ್ಕೊಂಡು ಹಾರಿ ಹೋಗ್ತದೆ. ಕ್ಷೇತ್ರೋತ್ಸವದಲ್ಲಿ ಭಾಗವಹಿಸಿದ್ದ ರಾಯಚೂರಿನ ಹಲವು ರೈತರು ಹತ್ತಿಯಲ್ಲಿ ಗುಲಾಬಿ ಕಾಯಿ ಕೊರಕದ ನಿರ್ವಹಣೆ ಸ್ಪ್ಲಾಟ್ ವಿನೂತನ ಪದ್ಧತಿಯನ್ನ ಅನುಸರಿಸುವ ಕುರಿತು ಮಾಹಿತಿ ಪಡೆದುಕೊಂಡು ತಮ್ಮ ಅನುಭವಗಳನ್ನು ಇದೇ ಸಂದರ್ಭದಲ್ಲಿ ಹಂಚಿಕೊಂಡರು. ನನ್ನ ಹೆಸರು ವೆಂಕಟೇಶ ರೆಡ್ಡಿ ಅಂತಾರೆ. ಈ ಟೋಟಲ್ ಈ ಏರಿಯಾ ಕಾಟನ್ ಏರಿಯಾ ಕಂಪ್ಲೀಟ್ ಲ್ಯಾಂಡ್ ರೈತರವರು ಎಲ್ಲ ಕಾಟನ್ ಹತ್ತಾರೆ. ಇಲ್ಲಿ ಮೇಜರು ಇದು ಪಿಂಕ್ ಬೋಲ್ವಾರ್ಮ್ ಅಂತ ಒಂದು ಕೀಟಕ ನಮ್ಗೆ ಭಾಳ ಡ್ಯಾಮೇಜ್ ಮಾಡ್ತಾಯಿದ್ದು. ಲಾಸ್ಟ್ ಇಯರು ಭಾಳ ಡ್ಯಾಮೇಜ್ ಆಯಿತು. ಈ ವರ್ಷ ನಾನು ಅಗ್ರಿಕಲ್ಚರ್ ಕಾಲೇಜ್ ಅವ್ರನ್ನೇ ಇದ್ದೀನಿ. ಅವ್ರನ್ನಲ್ಲಿ ATGC ಕಂಪನಿ ಅವರು ಸ್ಪ್ಲಾಟ್ ಅಂತ ಒಂದು ಪೇಸ್ಟ್ ಕೊಟ್ಟಿದ್ರು ನಮಗೂ. ನಾನು 30 ಎಕರೆಗೆ ಇಲ್ಲಿ ಹಚ್ಚಿದ್ದೀನಿ. ಅದು ಹಚ್ಚಿದ ಮೇಲೆ ದಾದಾಪು 90-95% ಸಕ್ಸಸ್ ಆಯಿತು ನಮಗೂ. ಅದರಲ್ಲಿ ಈಗ ಬೇರೆ ಹಚ್ಚಿ ಇಲ್ಲ ಅಂದವರೆಗೆ ನಮಗೂ ಈಗ 4 to 5 ಕ್ವಿಂಟಲ್ಸ್ ಡಿಫರೆನ್ಸ್ ಬಂದಿದ್ದು. ಅದು ಚೆನ್ನಾಗಿರ್ತದಂತ ನಾನು ಅಭಿಪ್ರಾಯ. ನನ್ನ ಹೆಸರು ಯಲ್ಲಾರೆಡ್ಡಿ ಅಂತೇಳಿ. 35ನೇ ದಿವಸದಿಂದ ನಾವು ಸ್ಟಾರ್ಟ್ ಮಾಡೀವಿ. ಎವ್ರಿ ಆಫ್ಟರ್ ಅಲ್ಟರ್ನೇಟ್ 30 ಡೇಸ್ಗೆ ಒಂದು ಅಪ್ಲಿಕೇಶನ್ ಕೊಡ್ಬೇಕಂತೇಳಿ ಈಗ 4 ಅಪ್ಲಿಕೇಶನ್ ನಾವು ಆಲ್ರೆಡಿ ಮುಗಿಸಿದ್ವಿ. ಆ 4 ಅಪ್ಲಿಕೇಶನ್ದಾಗ ಆಲ್ರೆಡಿ 13 ಕ್ವಿಂಟಲ್ ಹತ್ತಿಯನ್ನು ನಾವು ಬಿಡಿಸಿವಿ.
ಈ ಹಚ್ಚಲಾರ್ದಂಥ ಹೊಲ್ದಾಗ ಬಗಲಾಗೆ ಇನ್ನೂ ಇಷ್ಟು ಜಮೀನಿದೆ, ಅದ್ರಾಗ 6 ಕ್ವಿಂಟಲ್ ಇಳುವರಿ ಬಂದಿದೆ. ಇದ್ರ ಪ್ರಭಾವ ಒಂದು 5 ರಿಂದ 6 ಕ್ವಿಂಟಲ್ ತನಕ ಡಿಫರೆನ್ಸ್ ಇವಾಗೇ ತೋರಿಸ್ತಾ ಇದೆ. ಇನ್ನು ಇದ್ರ ಇಳುವರಿ ಇನ್ನೂ ಕಾಯಿ ಬಾಲ್ಸ್ ಇದ್ದಾವೆ, ಗಿಡದ ಮ್ಯಾಗ ಒಂದು 30 ರಿಂದ 40 ಬಾಲ್ಸ್ ಇದ್ದಾವೆ. ಅದು ತೆಗಿಯೋಷ್ಟೊಳಗೆ ಇನ್ನೂ ಎಷ್ಟು ಡಿಫ್ರೆನ್ಸ್ ತೋರಿಸ್ತದೋ ಅದು ಇನ್ನೂ ಸ್ವಲ್ಪ ದಿವಸ ಆದ್ಮೇಲೆ ಅದು ಗುರ್ತಾಗುತ್ತೆ. ಬಟ್ ಇದರಿಂದ ರೈತರಿಗೆ ಭಾಳ ಅನುಕೂಲ ಆಗ್ತದಂತೇಳಿ ನಮ್ಮ ಅಭಿಪ್ರಾಯ. ಇದು ಅತಿ ಶೀಘ್ರವಾಗಿ ಮಾರ್ಕೆಟ್ ಬಿಟ್ಟರೆ ಈ ಔಷಧನ ರೈತರಿಗೆ ಭಾಳ ಉಪಯೋಗ ಆಗುತ್ತದಂತೇಳಿ ನಮ್ಮ ಅನಿಸಿಕೆ. ಹತ್ತಿ ಬೆಳೆಯಲ್ಲಿ ಮುನ್ನೆಚ್ಚರಿಕೆಯಾಗಿ ಸ್ಪ್ಲಾಟ್ನ ಬಳಕೆ ಮಾಡಬೇಕು. ಈ ವಿಧಾನವು ನಿಸರ್ಗದತ್ತ ಹಾಗೂ ಪರಿಸರ ಸ್ನೇಹಿ ವಿಧಾನವಾಗಿದೆ ಎನ್ನುತ್ತಾರೆ ತಜ್ಞರು. ಕೃಷಿ ವಿಶ್ವವಿದ್ಯಾಲಯ ಮಾಡ್ತಕ್ಕಂಥ ಈ ಸಂಶೋಧನೆ ಈ ನಮ್ಮ ಇಡೀ ಇಂಡಿಯಾದಲ್ಲೇ, ನಮ್ಮ ಭಾರತ ದೇಶದಲ್ಲೇ ಅತಿ ದೊಡ್ಡ ಪ್ರಾತ್ಯಕ್ಷತೆ ಇದು. ಇಷ್ಟರ ಮಟ್ಟಿಗೆ ದೊಡ್ಡ ಪ್ರಮಾಣದಲ್ಲಿ ಯಾರೂ ಮಾಡಿಲ್ಲ. ಹೋದ ವರ್ಷ ನಾವು ಕುರುಡಿ ಮತ್ತು ಸುತ್ತಮುತ್ತಲ ಗ್ರಾಮದಲ್ಲಿ 154 ಎಕರೆ ಮಾಡಿದ್ವಿ. ಈ ವರ್ಷ ಕುರುಡಿ, ಒಕ್ರಾಣಿ ಕ್ರಾಸು, ಮರ್ಚಿಟಾಳು, ಮಟಮಾರಿ ಮತ್ತು ಚಿಕ್ಕಲ್ಪರಿವಿ ಹಳ್ಳಿಗಳಲ್ಲಿ 17 ಜನ ರೈತರ ಹೊಲಗಳಲ್ಲಿ 216 ಎಕರೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದು. ಭಾರತದಲ್ಲಿ ಇದು ಪ್ರಥಮ ಬಾರಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ DBT ಟೀಮ್, ಸೆಂಟ್ರಲ್ ಟೀಮ್ ಬಂದೋಗಿದೆ, ಅನೇಕ ಕಂಪ್ನಿಯವರು ಬಂದೋಗಿದ್ದಾರೆ, ಸೈಂಟಿಸ್ಟ್ಗಳು ಬಂದೋಗಿದ್ದಾರೆ, ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ದಾರೆ. ಇಲ್ಲಿ ಮೂಲತಃ ಯಾವ ಉದ್ದೇಶಕ್ಕೆ ನಾವು ಕ್ಷೇತ್ರೋತ್ಸವವನ್ನು ಮಾಡ್ತಾಯಿದ್ದೀವಿ ಅಂತಂದರೆ, ಗುಲಾಬಿ ಕಾಯಿ ಕೊರಕ ವಿಪರೀತವಾಗಿ BT ಕಾಟನನ್ನು ಕಳೆದ 4-5 ವರ್ಷದಿಂದ ಹಾನಿ ಮಾಡ್ತಾಯಿದೆ. ಎಷ್ಟರ ಮಟ್ಟಿಗೆ ಅಂತಂದರೆ 60 ರಿಂದ 80% ಡ್ಯಾಮೇಜ್ ಆಗಿಬಿಟ್ಟು 6 ರಿಂದ 8 ಕ್ವಿಂಟಲ್ ಲಾಸ್ ಆಗಿದೆ. ಈವನ್ 4 ರಿಂದ 5, 6, 7 ಸ್ಪ್ರೇ ಮಾಡಿದ್ರೂ ಸಹಿತ ಕಂಟ್ರೋಲ್ ಆಗ್ತಾಯಿಲ್ಲ. ಯಾಕೆ ಆಗ್ತಾಯಿಲ್ಲ ಅಂತಂದರೆ ಇದು ಕೀಟನಾಶಕಕ್ಕೆ ವಿಪರೀತವಾಗಿ ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಂಡಿದೆ, ಒಂದು ಕಾರಣ. ಇನ್ನೊಂದು, BT ಹತ್ತಿಯಲ್ಲಿ ವಿಷದ ಅಂಶ ಬಿಟ್ಟರೂ ಸಹಿತ, ಅದು ಗಿಡದಲ್ಲಿ ಬೆಳೆದರೂ ಸಹಿತ ಈ ಒಂದು ಕೀಟ ಆ ವಿಷವನ್ನು ತಿಂದು ಬದುಕ್ತಕ್ಕಂಥ ಶಕ್ತಿನೂ ಸಹಿತ ಬೆಳೆಸ್ಕೊಂಡಿದೆ. ಇನ್ನು ರೈತರಿಗೆ ಇವೆರಡೇ ಪರಿಹಾರ ಇದ್ದಿದ್ದು, ಇನ್ನು ಬೇರೆ ಪದ್ಧತಿ ಇಲ್ಲೇ ಇಲ್ಲ. ಹೀಗಾಗಿ ನಾವು ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ATGC ಬಯೋಟೆಕ್ ಹೈದರಾಬಾದು ಇಬ್ಬರು ಒಡಂಬಡಿಕೆಯಲ್ಲಿ ಒಂದು ವಿನೂತನವಾದ ಪದ್ಧತಿ ತೊಗೊಂಬಂದಿದ್ದೀವಿ. ಅದರ ಹೆಸರು ಅಂತಂದರೆ ಕೀಟ ಕುಟುಂಬ ನಿಯಂತ್ರಣ ಅಂತ ಕನ್ನಡದಲ್ಲಿ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇದೇನಪ್ಪ, ಹೇಗೆ ವರ್ಕ್ ಮಾಡುತ್ತೆ ಅಂತಂದರೆ, ನಿಸರ್ಗದಲ್ಲಿ ಏನು ಗುಲಾಬಿ ಕಾಯಿ ಕೊರಕ ಹೆಣ್ಣು ಪತಂಗ ಬಿಡ್ತಕ್ಕಂಥ ಒಂದು ರಾಸಾಯನಿಕ ವಸ್ತುವನ್ನು ಗಂಡು ಪತಂಗ ಬಂದು ಅದನ್ನು ಗ್ರಹಿಸಿಬಿಟ್ಟು ಎರಡು ಸಂಯೋಗ ಹೊಂದ್ತವೆ. ಈ ರೀತಿಯಾಗಿ ವಂಶಾಭಿವೃದ್ಧಿ ಆಗುತ್ತೆ. ಈ ಹೆಣ್ಣು ಪತಂಗ ಬಿಡ್ತಕ್ಕಂಥ ಒಂದು ರಾಸಾಯನಿಕ ವಸ್ತುವನ್ನು ಕೃತಕವಾಗಿ ಒಂದು ಟ್ಯೂಬ್ ಮುಖಾಂತರ ಒಂದು ಅಂಟು ಪದಾರ್ಥದಲ್ಲಿ ತಂದಿದ್ದೀವಿ. ಅದನ್ನು ನಾವು BT ಹತ್ತಿಯಲ್ಲಿ ಯಾವಾಗ ಬೆಳೆ 35 ದಿವಸ 40 ದಿವಸ ಇದ್ದಾಗ ಹಚ್ಚಿದ್ದಾರೆ. ಅಂದರೆ 1 ಎಕರೆಗೆ 1 ಟ್ಯೂಬು 400 ಸ್ಪಾಟಲ್ಲಿ ಹಚ್ಚಿದ್ದಾರೆ. ಅಂದರೆ ಸೋರ್ಸ್ ಪಾಯಿಂಟ್ಸ್ ಅಂತ ಕರಿತೀವಿ. ಸಮಾನಾಂತರವಾಗಿ 1 ಎಕರೆಗೆ 400 ಸ್ಪಾಟಲ್ಲಿ ಹಚ್ಚಿದರೆ ಇದರಿಂದ ಬರ್ತಕ್ಕಂಥ ವಾಸನೆಯನ್ನು ಗ್ರಹಿಸಿಬಿಟ್ಟು ಈ ಗಂಡು ಪತಂಗ ಬರುತ್ತೆ. ಯಾವುದು ಗುಲಾಬಿ ಕಾಯಿ ಕೊರಕದ ಗಂಡು ಪತಂಗ ಹೆಣ್ಣಂತ ತಿಳ್ಕೊಂಡು ಬರುತ್ತೆ. ಅಲ್ಲಿ ಹೆಣ್ಣಂತ ಇರೋದೇ ಇಲ್ಲ. ಹೀಗಾಗಿ ಹೆಣ್ಣು ಸಿಗಲ್ಲ. ಅದು ಬದುಕೋದು 5-6 ದಿವಸ ಮಾತ್ರ. ಈ ರೀತಿಯಾಗಿ ಕನ್ಫ್ಯೂಸ್ ಆಗಿ ಅಲ್ಲಿ ಹೋಗುತ್ತೆ, ಕನ್ಫ್ಯೂಸ್ ಆಗ್ತದೆ, ಆ ಕಡೆ ಹೋಗ್ತದೆ, ಕನ್ಫ್ಯೂಸ್ ಆಗುತ್ತೆ. ಈ ರೀತಿಯಾಗಿ ಹೆಣ್ಣು ಸಿಗೋದೇ ಇಲ್ಲ. ಅದಕ್ಕಾಗಿ ಹೆಣ್ಣು ಸಿಗಲ್ಲ ಅಂತಂದರೆ ಇನ್ನು ಸಂತಾನೋತ್ಪತ್ತಿ ಆಗೋದೇ ಇಲ್ಲ. ಬೈ ಚಾನ್ಸ್ ಹಂಗೂ ಸಹಿತ ತತ್ತಿ ಇಟ್ಟರು ಆ ತತ್ತಿಯಿಂದ ಮರಿಗಳು ಬರೋದಿಲ್ಲ, ಮರಿ ಬದುಕೋದಿಲ್ಲ. ಈ ರೀತಿಯಾಗಿ 100ಕ್ಕೆ 99%, 95% ಕಂಟ್ರೋಲ್ ಆಗಿದೆ. ನಮಗೆ ಇಲ್ಲಿ ಮಾಡಬೇಕಾದದ್ದಿಷ್ಟೇ, ಬೆಳೆ 35 ರಿಂದ 40 ದಿವಸದ ಬೆಳೆ ಇದ್ದಾಗ ಕಂಪಲ್ಸರಿ ಇದನ್ನು ಪೇಸ್ಟನ್ನು ಈ ಸ್ಪ್ಲಾಟ್ ಅಂತಕ್ಕಂಥದ್ದು ಹಚ್ಚಬೇಕು. ಸ್ಪ್ಲಾಟ್ ಅಂದರೆ ಸ್ಪೆಷಲೈಸ್ಡ್ ಫೆರಮೋನ್ ಆ್ಯಂಡ್ ಲಿವರ್ ಅಪ್ಲಿಕೇಶನ್ ಟೆಕ್ನಾಲಜಿ. ಇದನ್ನು ಅಂಟು ರೂಪದಲ್ಲಿರುತ್ತೆ, ಇದನ್ನು ಹಚ್ಚಲೇಬೇಕು. ನಮ್ಮ ಪಿಂಕ್ ಬೌಲರ್ ಬರೋದು BT ಹತ್ತಿಗೆ 65-70 ದಿವಸ ಇದ್ದಾಗ, ಆದರೆ ನಾವು 35-40 ದಿವಸಕ್ಕೆ ಹೇಳ್ತೀವಿ. ಯಾಕೆ? ಅಲ್ಲಿ ಆ ಹುಳ ಬರೋದ್ರೊಳಗಾಗಿ ಇದರ ವಾಸನೆಯಲ್ಲಿ ಗಿಡದ ಅಂದರೆ ಹೊಲದಲ್ಲಿ ಪಸರಿಸ್ಕೊಳ್ಳಿರಬೇಕು. ಆವಾಗ ಮಾತ್ರ ಬರ್ತಕ್ಕಂಥ ಗಂಡು ಪತಂಗಗಳನ್ನು ವಿಚಲಿತಗೊಳಿಸುತ್ತೆ. ನಾವು ಬಂದಾಗ ಮಾಡ್ತೀನಿ ಅಂತಂದ್ರೆ ಆಗ್ಲಾರ್ದ ಕೆಲಸ ತಪ್ಪಾಗ್ತದೆ. ಸೊ 35 ದಿವಸದಿಂದ 45 ದಿವಸಕ್ಕೆ 1 ಸಾರಿ, 65 ರಿಂದ 70 ದಿವಸ ಇದ್ದಾಗ 2ನೇ ಸಾರಿ, 95 ರಿಂದ 100 ದಿವಸ ಇದ್ದಾಗ 3ನೇ ಸಾರಿ, ಮತ್ತು 125 ರಿಂದ 130 ದಿವಸ ಇದ್ದಾಗ 4 ಸಾರಿ ಹಚ್ಚಿದರೆ ಕಂಪ್ಲೀಟ್ 100ಕ್ಕೆ 90 ರಿಂದ 95% ಹಾನಿ ಕಡಿಮೆ ಆಗಿದೆ. ಇಲ್ಲೇ ನಾವು ಈಗ ಕ್ಷೇತ್ರೋತ್ಸವ ಮಾಡ್ತಾ ಇದ್ದೀವಲ್ಲ, ರೈತರ ಹೊಲದಲ್ಲಿ ಯಾರು ಹಚ್ಚಿಲ್ವೋ ಅವ್ರದ್ದು 70 ರಿಂದ 80%, ಈವನ್ 50% ರಿಂದ 80% ಕಂಡು ಬಂದಿದೆ. ಎಲ್ಲಿ ಹಚ್ಚಿದಾರಲ್ಲ ನಮಗೆ 9 ರಿಂದ 11% ಡ್ಯಾಮೇಜ್ ಇದೆ. ಸೊ ಇದರಿಂದ ಏನು ಅರ್ಥ ಆಗುತ್ತೆ ಅಂತಂದರೆ ಆಲ್ಮೋಸ್ಟ್ ನಮಗೆ 80 to 85% ಕಂಟ್ರೋಲ್ ಸಿಗುತ್ತೆ ಇದರಿಂದ. ಇದರಲ್ಲಿ ಎಷ್ಟು ಇಳುವರಿ ಆಗುತ್ತೆ ಅಂತಂದರೆ, ನಾವು ಸರಾಸರಿಯಾಗಿ 18 ಕ್ವಿಂಟಲ್ ಸರಾಸರಿ, ಕೆಲವೊಂದು 22 ಕ್ವಿಂಟಲ್ ತೊಗೊಂಡವ್ರು ಅದಾರ, ಕೆಲವರು 16 ಕ್ವಿಂಟಲ್ ತೊಗೊಂಡಾರ. ಸೊ ನಾವು ಸರಾಸರಿ ತೊಗೊಂಡ್ರೆ ಯಾವುದು ಸ್ಪ್ಲಾಟ್ ಹಚ್ಚಿದ ಹತ್ತಿ ಹೊಲದಲ್ಲಿ 18 ಕ್ವಿಂಟಲ್ ಬಂದಿದೆ. ಯಾರು ಹಚ್ಚಲಾರ್ದವರು ಮ್ಯಾಕ್ಸಿಮಮ್ ಅಂದರೆ 12 ಕ್ವಿಂಟಲ್ ತೊಗೋದಾರ.
ಅವರು ಆದ್ರೂ 6ರಿಂದ 7 ಸ್ಪ್ರೇ ಮಾಡಿದ್ರೂ ಸಹ ಅಷ್ಟು ಬಂದಿದೆ. ಅಂದರೆ ಅರ್ಥ ನಮಗೇನಿಲ್ಲ ಅಂದರೂ ಒಂದು 6ರಿಂದ 7 ಕ್ವಿಂಟಲ್ ಇಲ್ಲಿ ಡಿಫ್ರೆನ್ಸ್ ಬರುತ್ತೆ ಒಂದು ಎಕರೆಗೆ. ರೈತ ಬಾಂಧವರೇ, ಇಂದಿನ ಕೃಷಿ ದರ್ಶನ ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀವಿ. ಮತ್ತೆ ಭೇಟಿಯಾಗ್ತೀವಿ ಮುಂದಿನ ಕೃಷಿ ದರ್ಶನದಲ್ಲಿ. ನಮಸ್ಕಾರ.